ಮಂಡ್ಯದಲ್ಲಿ ಮಗು ಸಾವನ್ನಪ್ಪಿದಂತಹ ಪ್ರಕರಣ ಸಂಬಂಧ ವಿಪಕ್ಷ ನಾಯಕ ಅಶೋಕ್ ಘಟನೆಯನ್ನು ಖಂಡಿಸಿದ್ದಾರೆ. ಪೊಲೀಸ್ ಕೈ ಟಚ್ ಆಗಿ ವಾಹನದಿಂದ ಕೆಳಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಟ್ರಾಫಿಕ್ ಪೊಲೀಸರಿಂದಲೇ ಮಗು ಮೃತಪಟ್ಟಿದೆ ಅಂತ ಅವರು ಆರೋಪಿಸಿ, ಇದು ಪೊಲೀಸರ ವೈಫಲ್ಯದಿಂದ ಆದಂತಹ ಸಾವು, ಅದಕ್ಕೆ ಜವಾಬ್ದಾರು ಪೊಲೀಸರೇ. ಕುಟುಂಬಕ್ಕೆ ಸರ್ಕಾರ ಈ ಕೂಡಲೇ 25 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಇಲ್ಲದಿರೋದೇ ಇಂತಹ ಘಟನೆಗಳು ಆಗಲಿಕ್ಕೆ ಕಾರಣ ಅಂತ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಬೆಳಗ್ಗೆ ಭಾಳ ಹೃದಯವನ್ನು ಹಿಂಡುವಂಥ ಒಂದು ಘಟನೆ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಆಗಿರುವಂಥದ್ದು. ಮಗುಗೆ ನಾಯಿ ಕಚ್ಚಿದೆ ಅಂತೇಳಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಅವರು ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಮಾಮೂಲಿ ಪೊಲೀಸ್ ಬುದ್ಧಿ ಏನಿದೆಯಲ್ಲ, ಹೋಗಿ ಅವ್ರನ್ನ ಅಡ್ಡ ಹಾಕಿದ್ದಾರೆ. ಅವರು ಅರ್ಜೆಂಟ್ ಇದ್ದಿದ್ದರಿಂದ ಹಾಗೆ ಮುಂದುವರೆದಾಗ ಕೈ ತಗಲಿ ಮಗು ಬಿದ್ದಿದೆ ಅಂತ ಈಗಿರೋಂಥ ಮಾಹಿತಿ. ಕೆಳಗಡೆ ಬಿದ್ದಿದೆ, ತಲೆಗೆ ಏಟು ಬಿದ್ದು ಮಗು ತೀರ್ಕೊಂಡಿದೆ. ಇದು ನೇರವಾಗಿ ಇವರ ನಿರ್ಲಕ್ಷ್ಯದಿಂದನೇ, ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಅಮಾಯಕ ಮಗುವಿನ ಮರಣ ಆಗಿರುವಂಥದ್ದು ಹೃದಯ ಹಿಂಡುವಂಥ ಒಂದು ಘಟನೆ. ಈಗಾಗಲೇ ಅಲ್ಲಿ ಸುಮಾರು 5,000 ಜನ ಸೇರಿದ್ದಾರೆ, ಪ್ರತಿಭಟನೆ ನಡೀತಾ ಇದೆ.